ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಘೋಷಿಸಿದ ಯಡಿಯೂರಪ್ಪ. ಬಿಎಸ್ವೈ ವಿರುದ್ಧ ಸಿಡಿದೆದ್ದ ಮಿತ್ರ ಪಕ್ಷ ಜೆಡಿಎಸ್. ಏನೋ ಹುಮ್ಮಸ್ನಲ್ಲಿ ಹೇಳಿದ್ದಾರೆ ಬಿಡಿ ಅಂದ್ರು ರುದ್ರೇಶ್. ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಈಗ ರಾಜ್ಯ ಬಿಜೆಪಿಯಲ್ಲಿ ಹಾಗೂ ಬಿಎಸ್ ಯಡಿಯೂರಪ್ಪಗೆ. ತನ್ನ ಮಗನ ರಾಜಕೀಯ ಜೀವನವೇ ಡೋಲಾಯಮಾನವಾಗಿರುವ ಈ ಸ್ಥಿತಿಯಲ್ಲಿ ಇಂಥ ಹೇಳಿಕೆ ಬೇಕಿತ್ತ ಅಂತ ಬಿಜೆಪಿ ಕಾರ್ಯಕರ್ತರೇ ಸಿಡಿದೆದ್ದಿದ್ದಾರೆ. 2028ರಲ್ಲಿ ನಡೆಯಬೇಕಾಗಿರುವ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಈಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಬಿಟ್ಟಿರೋದು ಈಗ ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಯಶವಂತಪುರ ಕ್ಷೇತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡೇ ಬಿಟ್ಟಿದ್ದಾರೆ. ಇಷ್ಟು ದಿನ ಮನೆಯಲ್ಲಿ ಸುಮ್ಮನಿದ್ದ ಬಿಎಸ್ ಯಡಿಯೂರಪ್ಪನವರು ಈಗ ಪಕ್ಷದ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಶುರು ಮಾಡಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಅವರು ಒಂದು ದಿನ ಬೆಂಗಳೂರಿಗೆ ಬಂದು ಹೋದ ನಂತರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಖತ್ ಆಕ್ಟಿವ್ ಆಗಿದ್ದಾರೆ. ಪಕ್ಷದ ಕಚೇರಿಗೆ ಅವಾಗವಾಗ ಭೇಟಿ ಕೊಡ್ತಿರ್ತಾರೆ. ಪಕ್ಷದ ಮುಖಂಡರ ನಿವಾಸಕ್ಕೂ ಕೂಡ ತೆರಳುತ್ತಾ ಇರ್ತಾರೆ. ಬರೀ ಬಿಎಸ್ ಯಡಿಯೂರಪ್ಪನವರು ಒಬ್ಬ ಯಡಿಯೂರಪ್ಪನಾಗಿ ಈ ಮಾತನ್ನ ಹೇಳಿದಿದ್ರೆ ಏನೋ ಹೋಗ್ಲಿ ಪಾಪ ಹೇಳಿದ್ದಾರೆ ಅಂತ ಸುಮ್ಮನಾಗಬಹುದಾಗಿತ್ತು. ಆದ್ರೆ ಬಿಎಸ್ ಯಡಿಯೂರಪ್ಪನವರು ಕೇಂದ್ರದ ಬಿಜೆಪಿ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಈ ಮಾತಿಗೆ ತುಂಬಾನೇ ಮಹತ್ವ ಇದೆ. ಸದ್ಯ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇವರಿಂದ ತೆರವಾದ ಸ್ಥಾನಕ್ಕೆ ಯಾರಾದರೂ ಒಬ್ರು ಅಭ್ಯರ್ಥಿಗಳನ್ನ ತರಲೇಬೇಕಲ್ವಾ? ಹಾಗಾಗಿ ಬಿಜೆಪಿಯ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ರುದ್ರೇಶ್ ಅವರನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಯಡಿಯೂರಪ್ಪನವರು. ಇದು ಮಿತ್ರ ಪಕ್ಷ ಜೆಡಿಎಸ್ ನಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದ್ದು ಮೈತ್ರಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರುದ್ರೇಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಗರದ ಹೊರವಲಯದಲ್ಲಿರುವ ಅವರ ನಿವಾಸಕ್ಕೆ ಶುಭ ಕೋರೋದಕ್ಕೆ ಅಂತ ಯಡಿಯೂರಪ್ಪನವರು ಹೋಗಿದ್ರು. ಮುಂದಿನ ವಿಧಾನಸಭೆ ಚುನಾವಣೆಗೆ ಯಶವಂತಪುರ ಕ್ಷೇತ್ರದಿಂದ ಎಂ ರುದ್ರೇಶ್ ಅವರು ಸ್ಪರ್ಧಿಸಲಿದ್ದಾರೆ. ನಿಸ್ವಾರ್ಥ ಸೇವೆಯಿಂದ ಸಮಾಜಮುಖಿ ಕೆಲಸವನ್ನ ಮಾಡುವವರಿಗೆ ಯಾವಾಗಲೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಹಾಡಿ ಹೊಗಳಿ ರುದ್ರೇಶ್ ಅವರಿಗೆ ಜನರ ಆಶೀರ್ವಾದವೂ ಸಿಗಲಿದೆ ಅಂತ ಹಾರೈಸಿದ್ರು. ಶಾಸಕರಾಗಿ ರುದ್ರೇಶ್ ಅವರ ಆಯ್ಕೆಯನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಮೈತ್ರಿಗೆ ಟಕ್ಕರ್ ಕೊಟ್ಟರು ಬಿಎಸ್ ಯಡಿಯೂರಪ್ಪನವರು. ಇದೇ ಈಗ ಜೆಡಿಎಸ್ ನಾಯಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುವ ಸಾಧ್ಯತೆ ಇದೆ. 2008ರ ಕ್ಷೇತ್ರ ವಿಂಗಡಣೆಯ ನಂತರ ಒಮ್ಮೆ ಮಾತ್ರ ಶೋಭಾ ಕರಂದ್ಲಾಜೆರವರು ಯಶವಂತಪುರ ಕ್ಷೇತ್ರವನ್ನ ಗೆದ್ದಿದ್ದನ್ನ ಬಿಟ್ರೆ ಸತತವಾಗಿ ಇಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಗೆಲುವನ್ನ ಸಾಧಿಸ್ತಾ ಬಂದಿದ್ರು. ತಲಾ 2 ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ನವರು ಗೆಲುವು ಸಾಧಿಸಿರುವ ಈ ಕ್ಷೇತ್ರ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪ್ರತಿಷ್ಠಿತ ಕಣ. ಜೆಡಿಎಸ್ ಕೂಡ ಇಲ್ಲಿ ಸಖತ್ ಸ್ಟ್ರಾಂಗ್. ನಿಮ್ಮಪ್ಪ ಹೀಗೆಲ್ಲ ಹೇಳಿದ್ದಾರೆ ಅಂತ ಬಿ.ವೈ. ವಿಜಯೇಂದ್ರರವರನ್ನ ಪ್ರಶ್ನೆ ಮಾಡಿದ್ರೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ರಾಜ್ಯದ ಕೋರ್ ಕಮಿಟಿ ನಿರ್ಧಾರ ಮಾಡುತ್ತೆ. ಅದರ ಚರ್ಚೆಯ ನಂತರವೇ ಆಗ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ರುದ್ರೇಶ್ ಮೇಲಿನ ಅಭಿಮಾನಕ್ಕೆ ಯಡಿಯೂರಪ್ಪನವರು ಹೀಗೆ ಹೇಳಿರ್ಬೋದು ಅಂತ ಸ್ಪಷ್ಟನೆ ಕೊಟ್ಟು ಜಾರ್ಕೊಂಡ್ರು ಬಿ.ವೈ. ವಿಜಯೇಂದ್ರರವರು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹೇಳಿಕೆಯ ವಿರುದ್ಧ ಜೆಡಿಎಸ್ ಬೆಂಬಲಿತ ಪೇಜ್ಗಳು ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಖಂಡಿಸಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರುದ್ರೇಶ್ ರವರು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ರುದ್ರೇಶ್ ಮಾತನಾಡಿ, ಯಡಿಯೂರಪ್ಪನವರು ಏನೋ ನನ್ನ ಮೇಲೆ ಪ್ರೀತಿಗೋಸ್ಕರ ಈ ರೀತಿ ಎಲ್ಲ ಹೇಳಿದ್ದಾರೆ. ಅವರೆಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ, ಹುಮ್ಮಸ್ನಿಂದ ಕೆಲಸ ಮಾಡಲಿ ಅಂತ ಹೀಗೆ ಹೇಳಿದಾರಷ್ಟೇ. ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ನಾನು ಕೂಡ ಯಶವಂತಪುರ ಕ್ಷೇತ್ರದಲ್ಲೇ ಇರೋದು. ಜವರಾಯಗೌಡರು ಕೂಡ ಇದ್ದಾರೆ. ಜೆಡಿಎಸ್ ಕೂಡ ಸ್ಟ್ರಾಂಗ್ ಆಗಿದೆ. ನಾವು ಕೂಡ ಇದ್ದೀವಿ. ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸಿಕೊಂಡು ಬರಬೇಕು. ರಾಜ್ಯದಲ್ಲಿ ಎಲ್ಲಿ ಟಿಕೆಟ್ ಕೊಟ್ಟರು ಆ ಜಾಗದಲ್ಲಿ ನಿಲ್ಲಲು ನಾನು ಸಿದ್ಧ. ಯಡಿಯೂರಪ್ಪನವರು ಹೇಳಿದಾಗ ಜವರಾಯಗೌಡರು ಕೂಡ ಜೊತೆಯಲ್ಲೇ ಇದ್ರು. ಅವರು ಕೂಡ ಖುಷಿ ಪಟ್ಟಿದ್ದಾರೆ. ನಾನು ಕೂಡ ಯಶವಂತಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತ ಸ್ಪಷ್ಟನೆ ಕೊಟ್ಟರು ರುದ್ರೇಶ್ ರವರು. ಒಂದು ಕಡೆ ಫಿನಿಕ್ಸ್ ನಂತೆ ಎದ್ದು ನಿಂತು ಜೆಡಿಎಸ್ ನ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜೆಡಿಎಸ್ ನ ನೆಲೆಯನ್ನ ಗಟ್ಟಿಗೊಳಿಸ್ತಾ ಇದ್ರೆ, ಈ ಕಡೆ ಬಿಜೆಪಿ ನಾವಿಕನಿಲ್ಲದ ದೋಣಿಯಂತೆ ಅವಧಿ ಮುಗಿದಿದ್ರೂ ಕೂಡ ರಾಜ್ಯಾಧ್ಯಕ್ಷ ಆಯ್ಕೆಯಲ್ಲಿ ಕಣ್ಣಾ ಮುಚ್ಚಾಲೆ ಆಟ ಶುರು ಮಾಡಿದೆ. ಬಿಜೆಪಿಯಲ್ಲಿ ತಳಮಟ್ಟದಲ್ಲಿ ಸಂಘಟನೆ ಆಗ್ತಾನೆ ಇಲ್ಲ. ಸರ್ಕಾರದ ವಿರುದ್ಧ ಯಾವ ಪ್ರತಿಭಟನೆ ಕೂಡ ಮಾಡ್ತಾ ಇಲ್ಲ. ಇನ್ನು ಕಾರ್ಯಕರ್ತರಲ್ಲಿ ಯಾವ ಉತ್ಸಾಹವೂ ಕೂಡ ಉಳಿದಿಲ್ಲ. ಮೊದಲೇ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಕೆಲ ವಿಚಾರಕ್ಕೆ ಮುಸುಕಿನ ಗುದ್ದಾಟ ಅವಾಗವಾಗ ನಡೀತಾನೆ ಇರುತ್ತೆ. ಇದಕ್ಕೆ ಪೂರಕವೆಂಬಂತೆ ಬಿಎಸ್ ಯಡಿಯೂರಪ್ಪನವರು ಆಡಿರುವ ಈ ಮಾತು ಅದಕ್ಕೆ ಪುಷ್ಟಿ ನೀಡಿದೆ. ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮೇಲಿಂದ ಮೇಲೆ ಟಿಕೆಟ್ ತರುವುದು ನನ್ನ ಜವಾಬ್ದಾರಿ ಅಂತ ಸ್ವತಃ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ನಾಯಕರಿಗೆ ಕರೆ ಕೊಟ್ಟಿದ್ದಾರೆ. ಒಂದು ಕಡೆ ಯಶವಂತಪುರ ಕ್ಷೇತ್ರಕ್ಕಾಗಿ ಜೆಡಿಎಸ್
ಜೆಡಿಎಸ್ ಪಟ್ಟು ಹಿಡಿಯೋದು ಗ್ಯಾರಂಟಿ. ಈ ಕಡೆ BS ಯಡಿಯೂರಪ್ಪನವರು ಬಿಜೆಪಿ ಅಭ್ಯರ್ಥಿ ನಮ್ಮಿಂದಲೇ ಆಗುತ್ತೆ ಅಂತ ಘಂಟಾ ಘೋಷವಾಕ್ಯ ಕೂಡ ಹೇಳಿದ್ದಾರೆ. ಮತ್ತೊಂದೆಡೆ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಸಮನ್ವಯ ಸಮಿತಿ ರಚನೆ ಮಾಡಬೇಕು ಅನ್ನುವ ಕೂಗು ಸಹ ಕೇಳಿ ಬರ್ತಿದೆ. ಇನ್ನು ರಾಜ್ಯದ ಚುನಾವಣೆಗೆ 3 ವರ್ಷ ಬಾಕಿ ಇವೆ. ಏನೋ 2ನೇ 3ನೇ ದರ್ಜೆಯ ನಾಯಕರುಗಳು ಮಾತಾಡಿದ್ರೆ ಹೋಗ್ಲಿ ಅನ್ಬೋದಿತ್ತು. ಆದ್ರೆ ರಾಜ್ಯದ ಪ್ರಬಲ ನಾಯಕರೇ ಈ ರೀತಿಯ ಹೇಳಿಕೆಯನ್ನ ಕೊಟ್ರೆ ಇನ್ನು ಸಾಮಾನ್ಯ ಕಾರ್ಯಕರ್ತರ ಗತಿ ಏನು? ಇನ್ನು 3 ವರ್ಷಗಳ ಕಾಲ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿ ಸರ್ಕಾರದ ತಪ್ಪುಗಳನ್ನ ಜನರಿಗೆ ತಲುಪಿಸುವಲ್ಲಿ ಈಗಾಗಲೇ ವಿಫಲವಾಗಿರುವ 2 ಪ್ರಮುಖ ಪಕ್ಷಗಳು ಮುಂದಿನ 3 ವರ್ಷಗಳು ಪ್ರಮುಖ ನಿರ್ಣಾಯಕ ದಿನಗಳು. ಒಂದೊಂದು ದಿನ ಕೂಡ ವೇಸ್ಟ್ ಮಾಡದ ಹಾಗೆ ತಮ್ಮ ನೆಲೆಯನ್ನ ಈಗಲೇ ಭದ್ರ ಮಾಡ್ಕೊಳ್ಬೇಕಾಗಿದೆ. ಸದ್ಯ ಮೈತ್ರಿ ಜಾರಿಯಲ್ಲಿ ಇರೋದ್ರಿಂದ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಹೇಳಿಕೆ ಕೊಡುವಾಗ ತುಂಬಾ ಮುತುವರ್ಜಿಯಿಂದ ಹೇಳಿಕೆಯನ್ನ ಕೊಡಬೇಕು. 2 ಪಕ್ಷದ ವೇದಿಕೆಯಲ್ಲಿ ತೀರ್ಮಾನ ಆದ ನಂತರವೇ ಯಾವುದೇ ಒಂದು ದೊಡ್ಡ ಘೋಷಣೆಯನ್ನ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಟಿಕೆಟ್ ಹಂಚಿಕೆ ವಿಷಯ ಬಿಜೆಪಿಯಲ್ಲಿ ತುಂಬಾನೇ ಸ್ಟ್ರಿಕ್ಟ್. ಯಾವುದೇ ಕಾರಣಕ್ಕೂ ಕೇಂದ್ರದ ನಾಯಕರುಗಳ ಅನುಮತಿ ಇಲ್ಲದೆ ಯಾವುದೇ ಒಬ್ಬ ಅಭ್ಯರ್ಥಿಗಳ ಹೆಸರನ್ನ ಬಹಿರಂಗವಾಗಿ ಹೇಳೋ ಹಾಗೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಈ ಹೇಳಿಕೆ ಕೊಡಬಾರ್ದಿತ್ತು ಅಂತ ಜೆಡಿಎಸ್ ನಾಯಕರಲ್ಲಿ ಅಸಮಾಧಾನ ಮೂಡಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಮುಂದೊಂದು ದಿನ ರಾಜ್ಯದ ಚುನಾವಣೆ ಘೋಷಣೆ ಆದ ನಂತರ ಈ 2 ಪಕ್ಷದಲ್ಲಿ ಸೀಟ್ ಹಂಚಿಕೆ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲ ಹಾಗೂ 2 ಪಕ್ಷದ ನಡುವೆ ಹೋರಾಟವೇ ನಡೆಯಲಿದೆ ಅನ್ನುವ ಸೂಚನೆ ಕಾಣ್ತಾ ಇದೆ. ಮೂಲಗಳ ಮಾಹಿತಿಗಳ ಪ್ರಕಾರ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಚುನಾವಣೆ ಹತ್ತಿರ ಆಗ್ತಿದ್ದಂಗೆ ಖತಮ್ ಆಗುವುದು ಗ್ಯಾರಂಟಿ ಅಂತಿದ್ದಾರೆ. ಬಿಜೆಪಿ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಜೆಡಿಎಸ್ ಅನ್ನ ಸೆಕೆಂಡ್ ಆಪ್ಷನ್ ಆಗಿ ನೋಡ್ತಿದೆ ಅನ್ನೋದು ಜೆಡಿಎಸ್ ಕಾರ್ಯಕರ್ತರ ಕೊರಗು. ಯಾವುದಾದ್ರೂ ಪ್ರತಿಭಟನೆ ಮಾಡಬೇಕು ಅಂದ್ರೆ ಮಾತ್ರ ಜೆಡಿಎಸ್ ಕಾರ್ಯಕರ್ತರು ಮತ್ತು ಜೆಡಿಎಸ್ ಪಕ್ಷ ನೆನಪಾಗುತ್ತೆ ಬಿಜೆಪಿಗೆ. ಅದು ಬಿಟ್ರೆ ಯಾವುದೇ ಪಕ್ಷದ ಸಂಘಟನೆ ಹಾಗೂ ಒಂದು ಮಹತ್ವದ ತೀರ್ಮಾನ ಕೈಗೊಳ್ಳುವಾಗ ಯಾವುದೇ ಸಭೆ ಮಾಡೋದಿಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಇಲ್ಲ ಅಂತ ಜೆಡಿಎಸ್ ನಾಯಕರುಗಳು ಆರೋಪ ಮಾಡ್ತಿದ್ದಾರೆ. ಇದನ್ನೆಲ್ಲ ಚೆನ್ನಾಗಿ ಅರಿತಿರುವ HD ಕುಮಾರಸ್ವಾಮಿ ಅವರು ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಟಾರ್ಗೆಟ್ ಕೊಟ್ಟು ಸದ್ದಿಲ್ಲದೆ ರಾಜ್ಯದಲ್ಲಿ ಜೆಡಿಎಸ್ ನ ಯಾರ ಹಂಗೂ ಇಲ್ಲದೆ ಬುಡ ಭದ್ರ ಮಾಡಲು ಹೊರಟಿದ್ದಾರೆ. ರಾಜಕೀಯದಲ್ಲಿ ಬಿಜೆಪಿ ಸೇರಾದ್ರೆ ಜೆಡಿಎಸ್ ಸವ್ವಾ ಸೇರು. ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಜೆಡಿಎಸ್ ಸಿಡಿದೆದ್ದು ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ತಿದೆ ಅಂತೆ. ಇನ್ನು ಯಡಿಯೂರಪ್ಪನವರ ಈ ಹೇಳಿಕೆ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಸಂಚಲನವೇ ಸೃಷ್ಟಿ ಮಾಡಿದೆ. ಒಕ್ಕಲಿಗರ ಪ್ರಾಬಲ್ಯ ಕ್ಷೇತ್ರವಾಗಿರುವ ಯಶವಂತಪುರ ಕ್ಷೇತ್ರದಲ್ಲಿ ಮುಂದೊಂದು ದಿನ ತ್ರಿಕೋನ ಸ್ಪರ್ಧೆ ಏರ್ಪಟ್ಟರೂ ಕೂಡ ಆಶ್ಚರ್ಯ ಇಲ್ಲ. ಬಿಜೆಪಿಯಿಂದ ಈಗಾಗಲೇ ಕಾಲು ಹೊರಗಿಟ್ಟಿರುವ ST ಸೋಮಶೇಖರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದು ಖಚಿತ. ಹಾಗೆ ಬಿಜೆಪಿ ಅಭ್ಯರ್ಥಿಯಾಗಿ ಯಾರು ನಿಲ್ತಾರೋ ಗೊತ್ತಿಲ್ಲ. ಯಡಿಯೂರಪ್ಪರವರ ಹೇಳಿಕೆಯಿಂದ ಹಿಗ್ಗಿ ಹೋಗಿರುವ ರುದ್ರೇಶ್ ರವರು ಈಗಾಗಲೇ ಟಿಕೆಟ್ ಸಿಕ್ಕೇ ಬಿಡ್ತು ಅಂತ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಹಂಗೆಲ್ಲ ಏನೂ ಆಗಲ್ಲ, ನಮ್ಮ HD ಕುಮಾರಸ್ವಾಮಿ ಅವರು ಕೇಂದ್ರದ ನಾಯಕರ ಜೊತೆ ಮಾತನಾಡಿ ಯಶವಂತಪುರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾರೆ ಅಂತ ಜೆಡಿಎಸ್ ನ ಕಾರ್ಯಕರ್ತರು ಆಸೆ ಕಣ್ಣಿನಿಂದ ಕಾಯ್ತಿದ್ದಾರೆ. ಇನ್ನು ಕೂಸು ಹುಟ್ಟುವ ಮುನ್ನವೇ ಕುಲಾವಿಯನ್ನ ಹೊಲಿಸಿಕೊಂಡ್ರು ಅಂತ ಯಶವಂತಪುರ ಕ್ಷೇತ್ರಕ್ಕಾಗಿ ಈಗಲೇ ಭಾರಿ ಕದನ ಶುರುವಾಗಿದೆ. ಇನ್ನು BS ಯಡಿಯೂರಪ್ಪನವರ ಈ ಹೇಳಿಕೆಯಿಂದ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಸಂಬಂಧಕ್ಕೆ ಎಷ್ಟರ ಮಟ್ಟಿಗೆ ಹುಳಿ ಹಿಂಡತ್ತೆ ಅಂತ ಕಾದು ನೋಡಬೇಕಾಗಿದೆ. ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ BN TV ಕನ್ನಡ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ.